ನಾವಷ್ಟೇ ಹೇಳಿದ್ರೆ ಮುಂದೂಡಿ ಕಾರ್ಯಕ್ರಮ ಮುಂದೂಡಿ. ಚಿಕ್ಕಬಳ್ಳಾಪುರ ತಾಲೂಕು ಮೈಲಪ್ಪನಹಳ್ಳಿ ಮತ್ತು ಬಚ್ಚಹಳ್ಳಿ ಮಧ್ಯೆ ಕಾಲುವೆಗಾಗಿ ಬಿಟ್ಟಿರುವ ಸುಮಾರು 4 ಎಕರೆ ಸರ್ಕಾರಿ ಜಮೀನಿನಲ್ಲಿ 3-4 ತಿಂಗಳ ಹಿಂದೆಯೇ ಸುಮಾರು 150ಕ್ಕೂ ಹೆಚ್ಚು ಜನ ಮೈಲಪ್ಪನಹಳ್ಳಿ ಬಚ್ಚಹಳ್ಳಿಯ ಬಡಬಗ್ಗರು ಗುಳಿಸಿಲು ಹಾಕಿಕೊಂಡು ನಮಗೆ ಸೂರು ಕಟ್ಟಿಕೊಳ್ಳಲು ನಿವೇಶನ ನೀಡಿ ಎಂದು ಸರ್ಕಾರದಲ್ಲಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಇಂದು ಆ ಜಮೀನು ಜಗಳ ಮತ್ತು ವಿವಾದಕ್ಕೆ ತೆರೆ ಎಳೆಯಲು ತಹಸೀಲ್ದಾರ್ ಕಚೇರಿಯಲ್ಲಿ ಸಭೆ ಕರೆದಿದ್ದರು ಎನ್ನಲಾಗಿದ್ದು, ಹೋರಾಟಗಾರರು ಮುಖಂಡರು ತಹಸೀಲ್ದಾರ್ ಕಚೇರಿಗೆ ಬರಲು ತಯಾರಿ ನಡೆಸಿಕೊಳ್ಳುತ್ತಿದ್ದ ಸಮಯದಲ್ಲೇ ಅತ್ತ ಕಡೆ ತಹಸೀಲ್ದಾರ್ ರಶ್ಮಿ ಜೆಸಿಪಿ ವಾಹನ ತೆಗೆದುಕೊಂಡು ಹೋಗಿ ಗುಡಿಸಲುಗಳನ್ನು ಧ್ವಂಸ ಮಾಡಲು ಮುಂದಾಗಿದ್ದರು. ಚರ್ಚೆ ಮಾಡ್ತೀವಿ ನಾವು ಅಧಿಕಾರಿಗಳ ಹತ್ರ, ಮೇಲಧಿಕಾರಿಗಳ ಹತ್ರ ಹೋಗ್ತೀವಿ. ಮಾಹಿತಿ ತಿಳಿದ ಗುಡಿಸಲು ವಾಸಿಗಳು, ಹೋರಾಟಗಾರರು, ರೈತ ಸಂಘದ ಮುಖಂಡರು ಅದೇ ಜಾಗದಲ್ಲಿ ಧರಣಿ ಕುಳಿತು ತಹಸೀಲ್ದಾರ್ ಒಳ ಪ್ರವೇಶಿಸಿದಂತೆ ಅಡ್ಡಿಪಡಿಸಿದರು. ನೀವು ಪ್ರಭಾವಿಗಳ ಪರ ಇದ್ದೀರಿ, ಪಟ್ಟಭದ್ರ ಹಿತಾಸಕ್ತಿ ಕಾಪಾಡಲು ಬಂದಿದ್ದೀರಿ. ನೀವು ನಿಜವಾಗಿ ಸರ್ಕಾರಿ ಜಮೀನು ಉಳಿಸಬೇಕೆಂಬ ಉದ್ದೇಶ ಇದ್ರೆ ಇದೇ ಜಮೀನಿಗೆ ಸೇರಿದ 4 ಎಕರೆ ಜಮೀನನ್ನ ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವ ಭೂ ಮಾಲೀಕರು ಅವರ ಮನೆಗಳನ್ನ ಕೆಡವಿ ತೆರವುಗೊಳಿಸಿ, ಆಮೇಲೆ ನಮ್ಮ ಗುಡಿಸಲು ತೆರವುಗೊಳಿಸಿ. ಇಲ್ಲವಾದ್ರೆ ನಾವು ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಇಲ್ಲಿಂದ ನಾವು ಕದಲಲ್ಲ ಎಂದು ಹಠ ಹಿಡಿದ್ರು. ಮೈಲಪ್ಪನಹಳ್ಳಿ ಗ್ರಾಮದ ಈ ಒಂದು ರಾಜಕಾಲುವೆ ಅಥವಾ ಒಂದು ಕಾಲುವೆ ಅಂತ ಏನಿದೆ, ಇದು ಸುಮಾರು 50 ವರ್ಷಗಳು 100 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಯಾವುದೇ ಕಾಲುವೆ ಇಲ್ಲಿ ಹರಿತಾ ಇಲ್ಲ, ಅಷ್ಟು ಮಳೆನೂ ಬರ್ತಾ ಇಲ್ಲ. ಇದು 4.5 ಎಕರೆ ಇದೆ. ಈ 4.5 ಎಕರೆಯಲ್ಲಿ 16 ಎಕರೆ 5-6 ಎಕರೆ ಜಮೀನು ಇರ್ತಕ್ಕಂಥವರು ಸುತ್ತಲೂ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈ ಒತ್ತುವರಿ ಮಾಡ್ಕೊಂಡಿರೋರಿಗೆ ಜಮೀನು ಮಂಜೂರು ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಸೈಟ್ ಮಂಜೂರು ಮಾಡಿದ್ದಾರೆ. ಅಕ್ರಮವಾಗಿ ಇದೆಲ್ಲ ಕೂಡ ನಡೆದಿದೆ. ಆದರೆ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ 16 ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಎಲ್ಲ ಜನಾಂಗದ ಬಡವರಿಗೆ ನಿವೇಶನ ಇಲ್ಲ. ಟೌನ್ಗೆ ನಾವು ಕೂಗಾಳ್ತೆ ದೂರದಲ್ಲಿದ್ದೀವಿ. ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟ್ ತಗೊಳ್ಳೋ ಒಂದು ಶಕ್ತಿ ಯಾವ ಬಡವರಿಗೂ ಇಲ್ಲ. ಇಲ್ಲಿರ್ತಕ್ಕಂಥ ಬಡವರಿಗೆ ಸೈಟ್ ಮಂಜೂರು ಮಾಡಬೇಕು. 4.5 ಎಕರೆ ಜಮೀನಿದೆ. ಕಾಲುವೆಗೆ ಅಡ್ಡ ಪಡಿಸದೆ ನಾವು ಕಾಲುವೆನ ಬಿಡೋದಕ್ಕೂ ರೆಡಿ ಇದ್ದೀವಿ. ಉಳಿದ ಜಾಗವನ್ನು ಕಾಮನ್ ಲ್ಯಾಂಡ್ ಏನಿದೆ, ಗೋಮಾಳ ಇರ್ಬೋದು, ಒಂದು ರಾಜಕಾಲುವೆ ಇರ್ಬೋದು, ಅಥವಾ ಯಾವುದೇ ಇರ್ಬೋದು, ಒತ್ತುವರಿ ಮಾಡಿರೋದನ್ನು ಈಗಾಗಲೇ ಸಾಕಷ್ಟು ಉದಾಹರಣೆಗಳಿದೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಅಕ್ರಮ ಸಕ್ರಮವನ್ನು ಮಾಡಿ ಬಡವರಿಗೆ ನಿವೇಶನಗಳನ್ನು ಹಂಚಿರೋದನ್ನು ನಾವು ಕಾಣ್ತಾ ಇದ್ದೇವೆ ಇಡೀ ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಪ್ರದೇಶದಲ್ಲಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಲವಾರು ತಿಂಗಳುಗಳಿಂದ ಇಲ್ಲಿ ಗುಡಿಸಲು ಹಾಕ್ಕೊಂಡು ಸರ್ಕಾರಕ್ಕೆ ಹಲವಾರು ಮನವಿಗಳನ್ನು ಕೊಟ್ಟು ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ಕೇವಲ ಕೆಲವರ ಪಟ್ಟಭದ್ರರ ಮತ್ತು ಭೂಮಾಲೀಕರ ಒತ್ತಡಕ್ಕೆ ಮಾಡಿದು ಅವರು ನಮ್ಮನ್ನ ಒಕ್ಕಲೆಬ್ಬಿಸಿ ನಮ್ಮ ಗುಡಿಸಲುಗಳಲ್ಲಿ ವಾಸವಾಗಿರ್ತಕ್ಕಂಥವ್ರನ್ನ ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಗಂಭೀರತೆಯನ್ನ ಅರಿತ ತಹಸೀಲ್ದಾರ್ ರಶ್ಮಿ ಒಂದಷ್ಟು ಹೊತ್ತು ಹೋರಾಟಗಾರರ ಮನವೊಲಿಸಲು ಪ್ರಯತ್ನಿಸಿದ್ರು. ತಮ್ಮ ಓಲೈಕೆಗೆ ಮಣಿಯದ ಹೋರಾಟಗಾರರ ಬೇಡಿಕೆ ಈಡೇರಿಸಲು ಕೊನೆಗೆ ಸಮಯಾವಕಾಶ ತೆಗೆದುಕೊಂಡು ವಾಪಸ್ಸಾಗಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.